ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮ ನೋಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ತುಂಬಾ ಜನ ಅಂದ್ಕೊಂಡಿದ್ರು ಮಾಳು ನಿಪ್ನಾಳ್ ಮತ್ತೆ ಸ್ಪಂದನ ಅವರು ಔಟ್ ಆಗ್ತಾರೆ ಅಂತ. ಬಟ್ ನಿನ್ನೆ ನೋ ಎಲಿಮಿನೇಷನ್ ವೀಕ್ ಆಗಿತ್ತು. ಆದ್ರೆ ಒಳ್ಳೆ ಟ್ವಿಸ್ಟ್ ಅನ್ನ ಕೊಡ್ತಾರೆ ಕಿಚ್ಚ ಸುದೀಪ್ ಅವರು. ಡಿವೋರ್ಸ್ ಮಾಳು ನಿಪ್ನಾಳ್ ಮತ್ತೆ ಸ್ಪಂದನ ಅವರು ಔಟ್ ಆಗುವ ಬದಲು ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ. ಸುದೀಪ್ ಸರ್ ಅವರು ಈ ಒಂದು ಮಾತನ್ನ ಹೇಳಿದ ತಕ್ಷಣ ಸ್ಪಂದನ ಮತ್ತೆ ಮಾಳು ನಿಪ್ನಾಳ್ ಅವರಿಗೆ ಬಹಳಷ್ಟು ಖುಷಿ ಆಗುತ್ತೆ. ಹಲವರು ನಾಮಿನೇಟ್ ಆಗಿರ್ತಾರೆ, ಬಟ್ ಯಾರು ಕೂಡ ಎಲಿಮಿನೇಷನ್ ಆಗೋದಿಲ್ಲ, ಎಲಿಮಿನೇಷನ್ ಇರೋದೇ ಇಲ್ಲ ಎನ್ನುವಂತ ಒಂದು ಮಾತನ್ನ ಸುದೀಪ್ ಸರ್ ಖಚಿತಪಡಿಸ್ತಾರೆ. ಬಟ್ ಮುಂದಿನ ವಾರ ಒಂದು ದೊಡ್ಡ ಟ್ವಿಸ್ಟ್ಗಳೇ ಕಾದಿದೆ. ಯಾಕೆಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಟಾಸ್ಕ್ಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿರ್ಬೋದು, ರೋಚಕವಾದಂತಹ ಟ್ವಿಸ್ಟ್ಗಳು ಮತ್ತೆ ಆಟಗಳು ಕೂಡ ತುಂಬಾನೇ ಕಷ್ಟಕರ ಆಗ್ತಾ ಹೋಗುತ್ತೆ. ಒಂಟಿ ತಂಡ ಜಂಟಿ ತಂಡ ಅಂತ ಈ ಸತಿ ಮಾಡಿರುವಂತಹ ಒಂದು ಭರ್ಜರಿ ಟ್ವಿಸ್ಟ್ ಆಧಾರಿತ ಮೇಲೆ ಸ್ಪರ್ಧಿಗಳಾಗಿರ್ಬೋದು ಎಲಿಮಿನೇಷನ್ ಸಹ ಆಗ್ತಾರೆ, ವೈಲ್ಡ್ ಕಾರ್ಡ್ ಸಹ ಆಗ್ತಾರೆ. ಹಲವರು ಮಂದಿ ಬರುವುದು ಕೂಡ ಉಂಟು, ಹೋಗುವುದು ಕೂಡ ಉಂಟು. ಸೊ ಇದನ್ನ ಸುದೀಪ್ ಅವರೇ ಖಚಿತಪಡಿಸಿದ್ದಾರೆ. ಒಟ್ಟಿನಲ್ಲಿ ಮಾಳು ನಿಪ್ನಾಳ್ ಅವರು ಸೇವ್ ಆಗಿದ್ದು, ಜೊತೆಗೆ ಫೈನಲಿಸ್ಟ್ ಆಗಿದ್ದು ಬಹಳಷ್ಟು ಚೆನ್ನಾಗಿ ಅಭಿಮಾನಿಗಳು ಸಹ ಖುಷಿ ಪಟ್ಟಿದ್ದಾರೆ. ಎಸ್ಪೆಷಲಿ ಆಪ್ತ ಸ್ನೇಹಿತರಾದಂತಹ ಸಿಂಗರ್ ಬಾಳು ಬೆಳಗುಂದಿ ಅವ್ರಿಗೂ ಕೂಡ ಬಹಳನೇ ಖುಷಿ ಇದೆ. ಅವರು ಕೂಡ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡ್ತಾರೆ. ಸಿಕ್ಕಿದಂಥ ಚಾನ್ಸ್ ಇವರಿಗೆ ಫಸ್ಟ್, ಬಟ್ ಆದರೆ ಇವರಿಗೆ ಬೇರೆ ಬೇರೆ ಪ್ರಾಜೆಕ್ಟ್ ಇದ್ದಂಥ ಕಾರಣ ಇವರು ಅದನ್ನು ಒಪ್ಕೊಳ್ಳಿಲ್ಲ ಹೋಗೋಕ್ಕೆ. ಅದರ ಬದಲಾಗಿ ಆಪ್ತ ಸ್ನೇಹಿತರಾದಂತಹ ಮಾಳು ನಿಪ್ನಾಳ್ ಅವರಿಗೆ ಚಾನ್ಸ್ ಸಿಗುತ್ತೆ, ಅವರು ಒಪ್ಕೊಂಡು ಬಿಗ್ ಬಾಸ್ ಮನೆಯೊಳಗಡೆ ಈಗ ಚೆನ್ನಾಗಿ ಸ್ಪರ್ಧಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಕಾದು ನೋಡೋಣ ಇವರಿಗೆ ಒಂದು ಟಾಪ್ 5 ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಕೂರುವಂತಹ ಅರ್ಹತೆ ಇದೆಯಾ.